ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ರಂಜಾನ್ ರೇಷನ್ ಕಿಟ್ ವಿತರಣೆ. ಮಾನ್ವಿ ನಗರದ ಭಾರತ ಜೋಡೋ ಭವನದಲ್ಲಿ ನಗರದ ಬಹುತೇಕ ವಾರ್ಡ್ಗಳಿಂದ ಬಂದಂತಹ ನೂರಾರು ಜನರಿಗೆ ಶಾಸಕರು ಜಿ ಹಂಪಯ್ಯ ನಾಯಕರು ಹಾಗೂ ಮುಂಚೂಣಿ ಘಟಕದ ಅಧ್ಯಕ್ಷರು, ಪುರಸಭೆ ಸದಸ್ಯರು ರಂಜಾನ್ ರೇಷನ್ ಕಿಟ್ಗಳನ್ನು ವಿತರಿಸಿದರು. ಪಡಿತರ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಪವಿತ್ರ ರಂಜಾನ್ ಹಬ್ಬದ ವೇಳೆ ಉಪವಾಸ ಆಚರಿಸುವ ಮುಸಲ್ಮಾನ ಬಾಂಧವರಿಗೆ ಪವಿತ್ರ ಹಬ್ಬ ಆಚರಿಸುವ ಕೆಲಸಕ್ಕೆ ಬೆಂಬಲವಾಗಿ ನಿಲ್ಲುವ ದೃಷ್ಟಿಯಿಂದ ಬಡವರಿಗೆ ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಪಡಿತರ ಕಿಟ್ಗಳನ್ನು ವಿತರಿಸುವ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು. ರಂಜಾನ್ ಹಬ್ಬ ಬಹಳ ಪವಿತ್ರವಾದ ಹಬ್ಬ. ಈ ಒಂದು ಹಬ್ಬದಲ್ಲಿ ದಾನ ಮಾಡತಕ್ಕಂಥ ಒಂದು ಬಡವರಿಗೆ, ವಿಶೇಷವಾಗಿ ಬಡವರಿಗೆ ಹಂಚತಕ್ಕಂಥ ಕೆಲಸ ಇವತ್ತು ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಒಂದು ಫೌಂಡೇಶನ್ ಎನ್ಎಸ್ ಬೋಸರಾಜ್ ಅವರಿಗೆ ಈ ಒಂದು ಕಿಟ್ ಕೊಡೋದಕ್ಕಾಗಿ ಇವತ್ತು ಆ ದೇವರು ಅವರು ಕೂಡ ಒಳ್ಳೆಯದು, ಈ ಒಂದು ರಂಜಾನ್ ಆಗಲಿ ಅಂತ ಮಾತು ಈ ಸಂದರ್ಭ ಆಶಿಸಿ ಪ್ರತಿಯೊಬ್ಬರು ಯಾರು ಗಲಾಟೆ ಮಾಡಲಾರಂತ ಪ್ರತಿಯೊಬ್ಬರು ಒಂದೊಂದು ಕಿಟ್ಟು ತಗೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲರಿಗೆ ನಾನು ಕೈ ಮುಗಿಸ್ತೇನೆ. ಹಿಂದೂ ಮುಸ್ಲಿಂ ಜನಾಂಗದ ಎರಡು ಪ್ರಮುಖ ಹಬ್ಬಗಳು ಬಂದಿದ್ದು, ಯುಗಾದಿ ಮತ್ತು ರಂಜಾನ್ ಆಚರಣೆಯನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ. ಮಾನ್ವಿ ಸೌಹಾರ್ದತೆ ಭಾವೈಕ್ಯತೆಯ ಊರು, ಪರಸ್ಪರ ಸಹೋದರರಂತೆ ಬದುಕಿ ಬಾಳೋಣ ಎಂದರು. ಈ ಸಂದರ್ಭದಲ್ಲಿ ಅಬ್ದುಲ್ ಗಫೂರ್ ಸಾಬ್, ಬಿಕೆ ಅಮರೇಶಪ್ಪ ವಕೀಲರು, ಸೈಯದ್ ಖಾಲಿದ್ ಖಾದ್ರಿ, ಸಾಬೀರ್ ಹುಸೇನ್, ವೈ ಶರಣಯ್ಯ, ಕೆ ಗುಡ್ದಿನ್ನಿ, ದೊಡ್ಡ ಬಸಪ್ಪ ಗೌಡ ಭೋಗಾವತಿ, ಮಹಂತೇಶ ಸ್ವಾಮಿ ರೌಡೂರು, ಸೈಯದ್ ನಜರುದ್ದೀನ್ ಖಾದ್ರಿ, ಹಿದಾಯತ್ ನೈಕ್ ಚಂದ್ರಶೇಖರ್ ಕುರುಡಿ, ಚಾಂದ್ ಪಾಷಾ ಪ್ರಥಮ ದರ್ಜೆ ಗುತ್ತಿಗೆದಾರರು, ಜಯಪ್ರಕಾಶ್ ಕೋನಾಪುರಪೇಟೆ, ಹುಸೇನ್ ಬಾಷಾ HBM, ಜಿಲಾನಿ ಖುರೇಶಿ, ಸೂರ್ಯನಾರಾಯಣ ಯಾದವ್ ಸೇರಿದಂತೆ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು ಇದ್ದರು. 25 ವರ್ಷದ ವಿಶ್ವಾಸ, 1000 ಕೋಟಿ ವ್ಯವಹಾರ, ಸಮರ್ಥವಾದ ನಾಯಕತ್ವ, ದಣಿವರಿಯದ ಸಮರ್ಪಣಾ ಭಾವ, ಮೌಲ್ಯಗಳೊಂದಿಗೆ ಕಾರ್ಯನಿರ್ವಹಿಸುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್. ಅಲ್ಪ ಆದಾಯ ವರ್ಗಗಳಿಗೆ ಆಧಾರ ಹಸ್ತ, ಸೂಕ್ಷ್ಮ ಸಣ್ಣ ಉದ್ಯಮಗಳಿಗೆ ಸಹಾಯ ಹಸ್ತ, ಗ್ರಾಮೀಣ ಜೀವನಾಭಿವೃದ್ಧಿಗೆ ಆಧಾರ, ಸಾಮಾಜಿಕ ಜವಾಬ್ದಾರಿಯಲ್ಲಿ ಮುಂಚೂಣಿ, ನಿರಂತರ ಸೇವೆ ನೀಡುತ್ತಾ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿರುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್. ಕೆಬಿಎಸ್ ಬ್ಯಾಂಕ್ ಪರವಾಗಿ ಎಲ್ಲ ಖಾತೆದಾರರು ಹಾಗೂ ಶ್ರೇಯೋಭಿಲಾಷಿಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು.